ಸಖತ್ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಅಕ್ಕನ ಪಾತ್ರ ತುಂಬಾ ಇಷ್ಟ ಆಯ್ತು, ಅಕ್ಕ ಪಾತ್ರ ತುಂಬಾ ಇಷ್ಟ ಆಯ್ತು. ಅವ್ರ ಆಕ್ಟಿಂಗ್ ಆಗಲಿ ಡೈಲಾಗ್ ವರ್ಷನ್ ಆಗಲಿ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಹಳ್ಳಿ ಸ್ಟೋರಿ ಮಸ್ತ್ ಇದೆ ಸರ್, ಇನ್ನೊಂದ್ಸಲ ನೋಡ್ತೀನಿ ಸರ್. ಓಕೆ ಸರ್. ಫೈಟ್ ಎಲ್ಲ ಹೆಂಗಿದೆ ಸರ್? ಫೈಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೀರೋ ಅಂತ ಮಾತ್ರ ಮಸ್ತ್ ಮಾಡಿ. ಹೇಗಿತ್ತು ಸಿನಿಮಾ? ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ. ಸೊ ಎಲ್ಲರೂ ಬಂದು ಥಿಯೇಟ್ರ್ ನೋಡಿ. ನಾನು ಆ್ಯಕ್ಟ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ಒಳ್ಳೇದಾಗಲಿ ಸಿನಿಮಾಗೆ. ಸರ್ ಡೈರೆಕ್ಷನ್ ಚೆನ್ನಾಗಿದೆ ಸರ್. ನಾವು ಸೆಟ್ಟಲ್ಲಿ ನೋಡಿದ್ರಿಂದ ತುಂಬ ಚೆನ್ನಾಗಿದೆ. ಥಿಯೇಟ್ರ್ ಬಂದು ಸಿನಿಮಾ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ತುಂಬ ಕೇಳ್ಕೊಂತೀವಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಅನಿಲ್ ರಾಮಸ್ವಾಮಿ ಅವರು ಮಸ್ತಾಗಿ ಡೈರೆಕ್ಷನ್ ಮಾಡ್ಯಾರ. ಡೈರೆಕ್ಷನ್ ಚೆನ್ನಾಗಿದೆ, ಸಿನಿಮಾಗೂ ಚೆನ್ನಾಗಿದೆ, ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಕನ್ನಡ ಉಳಿಸಿ ಅಂತ ಕೇಳ್ತೀವಿ. ನಾವು ಆಲ್ರೆಡಿ ನೋಡಿದ್ದೀವಿ, ಎಲ್ಲನೂ ನಾವೇ ಮಾಡಿರ್ತೀನಿ ನಮಗೆ. ಸೊ ಏನು ಹೇಳೋದೇನಿದೆ, ಇವ್ರನ್ನ ಕೇಳಿ, ಆಡಿಯನ್ಸ್ನ ಕೇಳಿ. ಆಡಿಯನ್ಸ್ ಜೊತೆ ನೋಡಿ ಇಟ್ಸ್ ನೈಸ್, ಚೆನ್ನಾಗಿದೆ, ಖುಷಿ ಆಯಿತು. ಮೊದಲ ಪ್ರಯತ್ನ ನಮ್ಮದು, ನಮ್ಗೆ ಖುಷಿಯಾಗಿದೆ. ನೋಡೋಣ, ಇನ್ನೆಲ್ಲ ನಿಮಗೆ ಬಿಟ್ಟಿದ್ದು, ನಿಮ್ಗಳ ಅಭಿಪ್ರಾಯದ ಮೇಲೆ ನಿಂತಿದೆ ಸಿನಿಮಾನ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಬುಕ್ ಮಾಡಿ ಆದಷ್ಟು. ನೀವು ಇವತ್ತು ನಾಳೆ ನಡೆದು ನಮಗೆ ತುಂಬಾ ಮುಖ್ಯ, ಶೋಗಳು ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಬುಕ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಏನು ಸಿನಿಮಾ ಒಂಥರ ಹೆಸರು ಬೇರೆ ಥರ ಇದೆ, ಸಿನಿಮಾನೂ ಚೆನ್ನಾಗಿದೆ. ಈ ಸಿನಿಮಾ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಡೆದಿರೋ ಕತೆ, ಆ ಸ್ವಾತಂತ್ರ್ಯ ಬರೋ ಟೈಮ್ನಲ್ಲಿ ನಡೆದಂಥ ಕತೆ ಇದು. ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಯುವಕರಿಗೆ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಪುಸ್ತಕದಲ್ಲಿ ಓದಿರ್ಬೋದು, ನೋಡಿರಲ್ಲ. ಈ ಸಿನಿಮಾನ ನೋಡಿ. ಇಡೀ ಸಿನಿಮಾದಲ್ಲಿ ಎಲ್ಲರೂ ಹೊಸಬರು ಪಾತ್ರ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ, ಕಥೆನೂ ಚೆನ್ನಾಗಿದೆ. ಇಡೀ ಸಿನಿಮಾ ಹಿನ್ನೆಲೆ ಸಂಗೀತ ಆವರಿಸ್ಕೊಂಡ್ಬಿಟ್ಟಿದೆ. ನೀವು ಯಾರೂ ಎದ್ದು ಆಚೆಗೆ ಬರಬೇಕು ಅಂತ ಅನ್ಸಲ್ಲ ಥಿಯೇಟ್ರ್ ಒಳಗೆ ಹೋದರೆ. ಆ ಥರ ಇದೆ ಸಿನಿಮಾ. ಎಲ್ಲರೂ ಬಂದು ನೋಡಿ, ಹೊಸಬರಿಗೆ ಎನ್ಕರೇಜ್ ಮಾಡಿ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾನೇ ನೋಡ್ತಾ ಇದ್ದೀರಾ, ಇಂಥ ಸಣ್ಣ ಸಿನಿಮಾನ ನೋಡಿ ಗೆಲ್ಲಿಸಿ. ಅದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ, ನಮ್ಮ ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ಮೂವಿ ಚೆನ್ನಾಗಿದೆ ಅಷ್ಟೇ. ಇಷ್ಟ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ, ನಂಗೆ ಆಗಲ್ಲ. ಸರ್, ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರ, ಒಡೆಯ ಅಂತ ಒಂದು ಮಾಲೀಕನ ಪಾತ್ರ ಇದೆ, ಜಮೀನ್ದಾರನ ಪಾತ್ರ. ಈ ಪಾತ್ರ ನಿಭಾಯಿಸಿದ್ದೀನಿ ಅದ್ಭುತವಾಗಿ. ಯಾಕಂದರೆ ಪ್ರೇಕ್ಷಕರ ಒಂದು ಅಭಿಪ್ರಾಯ ಕೇಳ್ತಾ ಇದ್ರೆ ಭಾಳ ಅದ್ಭುತವಾಗಿ ಬಂದಿದೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ಇವತ್ತು ಪ್ಯಾನ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಈ ಥರ ಸಿನಿಮಾಗಳು ಏನೋ ಮಿನಿಮಮ್ ಬಜೆಟಲ್ಲಿ ಜನಕ್ಕೆ ರೀಚ್ ಆಗುವಂಥ ಒಂದು ಸಿನಿಮಾನ ನಿರ್ದೇಶಕರು ಅನಿಲ್ ಅವರು ಭಾಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ದಯವಿಟ್ಟು ಇಂಥ ಚಿತ್ರಗಳನ್ನು ಕನ್ನಡ ಪ್ರೇಕ್ಷಕರು ನೋಡಬೇಕು, ಎಂಕರೇಜ್ ಮಾಡಬೇಕು, ನಮ್ಮಂಥ ಕಲಾವಿದರನ್ನು ಬೆಳೆಸಬೇಕು ಅಂತ ನಾನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಆ ಫಿಲಮಲ್ಲಿ ಹೀರೋ ಇದು ಅವ್ರ ಬಗ್ಗೆ, ಇದು ಏನೋ ಅವ್ರದ್ದು ತೋಟ ಹೊಲದ ಬಗ್ಗೆ, ಅವ್ರ ಜಮೀನ್ ಬಗ್ಗೆ ಹೋರಾಡಿರೋದು ತುಂಬ ಇಷ್ಟ ಆಯಿತು. ವಿಲನ್ಗಳು ಏನು ಸರ್? ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಸರ್, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಎಕ್ಸ್ಪ್ರೆಷನ್ ಚೆನ್ನಾಗಿದೆ. ಫಿಲಮ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ನೋಡ್ಬೋದು, ಚೆನ್ನಾಗಿದೆ. ರಂಗಭೂಮಿ ಕಲಾವಿದರು ನಮ್ಮ ಚೆಲ್ವ ಅವರು ಆ್ಯಕ್ಟ್ ಮಾಡಿರೋಂಥ ಮೂವಿ ಇದು. ಹಾಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬರಬೇಕು, ತುಂಬ ಒಂದು ಮೆಸೇಜ್ ಓರಿಯೆಂಟೆಡ್ ಇದೆ. ಹಾಗೆ ಜಾತಿ ತಾರತಮ್ಯ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬಂದು ಸಿನಿಮಾ ನೋಡಿ. ರಂಗಭೂಮಿ ಕಲಾವಿದರು ಮಾಡಿದ್ದಾರೆ. ಸೊ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಇತ್ತು ಅದನ್ನೆಲ್ಲ ಇವಾಗ ಹೊರಡೋಗಿ ಹೆಂಗೋಗಿದೆ, ಉಳುವವನ್ನೇ ಹೊಲದ ಒಡೆಯ ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ. ಸೂಪರ್, ಆಲ್ ದಿ ಬೆಸ್ಟ್. ಸರ್, ಚೋಮನ ಆಕ್ರಂದನದ ದುಡಿ ನಿಂತ ಮೇಲೆ ಕಾಳಂದು ಆಕ್ರೋಶದ ದುಡಿ ಹೆಂಗ್ ಸದ್ದು ಮಾಡಿದೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್. ಸೆಕೆಂಡ್ ಹಾಫ್ ಕೇಳಂಗೆ ಇಲ್ಲ ಸರ್, ಕ್ಲೈಮ್ಯಾಕ್ಸ್ವರೆಗೂ ಎಲ್ಲೂ ಬರೋಗಲ್ಲ. ಮೇನ್ಲಿ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಇದೇ ರೀತಿ ಎಲ್ಲ ಹೊಸ ಪ್ರತಿಭೆಗಳು ಬರಲಿ, ಕನ್ನಡ ಸಿನಿಮಾ ಗೆಲ್ಲಿಸಿ. ಕನ್ನಡ ಸಿನಿಮಾ ಉಳಿಸಿ ಮತ್ತು ಗೆಲ್ಲಿಸಿ. ಮ್ಯೂಸಿಕ್ ಮಾತ್ರ ಆಸಮ್ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಯಾರೋ ಬಂದಂಗಿಲ್ಲ, ಬಟ್ ತುಂಬ ಅಪ್ರಿಷಿಯೇಟು. ಮತ್ತು ನಮ್ಮ ಕುಚಿಕು ಫ್ರೆಂಡು ಅವನೇ ವಿಲನ್ನು. ಸೊ ಬಟ್ ವಿಲನ್ ಇದು ಕಡೆ ಬರೋಕ್ಕಾಗಲ್ಲ. ಸೊ ನೈಸ್, ತುಂಬ ಚೆನ್ನಾಗಿದೆ, ಬಂದು ನೋಡಿ. ಮೂವಿ ಮಾತ್ರ ತುಂಬ ಸಖತ್ತಾಗಿತ್ತು, ಫ್ಯಾಮಿಲಿ ಜೊತೆ ಬಂದು ಸಪೋರ್ಟ್ ಮಾಡಿ. ಎಲ್ಲ ಮೂವಿ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಮಾತ್ರ ತುಂಬ ಫ್ಯಾಮಿಲಿ ಜೊತೆ ಬಂದು ನೋಡಿ, ತುಂಬ ಒಳ್ಳೆ ಕಾನ್ಸೆಪ್ಟ್. ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಮಾನತೆ ಹಕ್ಕು, ಜೀವಿಸುವ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಟೋಟಲಿ ಎಂಟೈರ್ ಮೂವಿಲಿ ಎಲ್ಲ ರೀತಿಯ ಹಕ್ಕುಗಳನ್ನು ತೋರಿಸಿ ಎಲ್ಲರೂ ಈಕ್ವಾಲಿಟಿ ಅನ್ನೋದು ಚೆನ್ನಾಗಿ ಬಿಂಬಿಸಿದ್ದಾರೆ. ಮ್ಯೂಸಿಕ್ ಅಂತೂ ಆಸಾಮ್. ಎಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಿ, ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿಗೆ ಇಂಥ ನಿರ್ಮಾಪಕರು ಬೇಕು, ಇಂಥ ನಿರ್ಮಾಪಕರನ್ನ ಉಳಿಸಿ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ತುಂಬ ದಿನ ಆಗೈತೆ ನೋವೆಲ್ ಬೇಸ್ಡ್ ಸಿನಿಮಾ ಬರಲಾರ್ದೆ ಈಗ ಬಂದಿದೆ, ನೋಡಬೇಕು, ನೋಡ್ತಿದ್ದೀವಿ. ಹಿಂಗೆ ಬೆಳೆಸಿ ಉಳಿಸಿ. ಅನಿಲ್ ದೊಡ್ಡ ಸಮುದ್ರ ಅಂತೂ ಡೈರೆಕ್ಷನ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ.
ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಆಗಲಿ, ಲೈಟಿಂಗ್ಸ್ ಆಗಲಿ, ಸಾಂಗ್ ಆಗಲಿ, ಮ್ಯೂಸಿಕ್ ಆಗಲಿ ಸೂಪರ್ ಆಗಿದೆ. ಇದೇ ರೀತಿ ಕನ್ನಡ ಸಿನಿಮಾನ ಉಳಿಸಿ ನೋಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಅಂತ ಕೇಳ್ತೀನಿ. ಹಾಯ್ ಕನ್ನಡಿಗರೇ, ಸ್ವಾತಂತ್ರ್ಯ ನಂತರ ಬಂದಿರೋ ಕಥೆ ಇದು. ಈಗಿನ ಟೈಮಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಭಾಳ ಎಲ್ಲರೂ ನಟನೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ಕಥೆನ ಹೆಣೆದಿರೋವಂಥ ವಿಷಯವಾಗಿರ್ಬೋದು. ಮತ್ತು ಎಲ್ಲರೂ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಒಳ್ಳೆಯದಾಗಲಿ. ಎಲ್ಲ ಕನ್ನಡಿಗರು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು.